ಅಯೋಧ್ಯೆ ನಂಬಿಕೆಯ ಮೇಲಿನ ದ್ರೋಹಕ್ಕೆ ಹೊಣೆ ಯಾರು? ನಮಸ್ಕಾರ ಗೆಳೆಯರೇ, ಫಸ್ಟ್ ಕನ್ನಡಕ್ಕೆ ಸ್ವಾಗತ. ಇದು ಎಡಿಟರ್ ಸ್ಪೆಷಲ್. ಇವತ್ತು ನಾನು ಮಾತಾಡೋಕ್ಕೆ ಹೊರಟಿರುವ ವಿಷಯ ಇದೆಯಲ್ಲ, ಅದು ಬರೀ ಒಂದು ನ್ಯೂಸ್ ಅಲ್ಲ, ಅದು ನಿಮ್ಮೆಲ್ಲರ ಎಮೋಷನ್. ಅಯೋಧ್ಯೆ, ರಾಮ ಮಂದಿರ, ಕರ ಸೇವೆ, ಈ ಪದಗಳನ್ನು ಕೇಳಿದ್ರೆ ಸಾಕು ಎಷ್ಟೋ ಜನರ ಮೈ ರೋಮಾಂಚನಗೊಳ್ಳುತ್ತೆ. ಆದರೆ ಈ ಪವಿತ್ರವಾದ ಜಾಗದಲ್ಲಿ ಭಕ್ತರ ನಂಬಿಕೆಯ ಹೆಸರಿನಲ್ಲಿ ಎಂಥ ಭ್ರಷ್ಟಾಚಾರ ನಡೀತಿದೆ ಗೊತ್ತಾ ನಿಮಗೆ? ಐತಿಹಾಸಿಕ ಚಳುವಳಿಯೊಂದು ಹೇಗೆ ಭ್ರಷ್ಟರ ಪಾಲಾಗ್ತಿದೆ ಅನ್ನೋದರ ರಿಯಾಲಿಟಿ ಚೆಕ್. ಸೊ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ, ಯಾಕಂದರೆ ಈ ಕತೆ ಶುರುವಾಗೋದು ಇವತ್ತಲ್ಲ, ದಶಕಗಳ ಹಿಂದೆ. ಬನ್ನಿ ಸ್ವಲ್ಪ ಫ್ಲ್ಯಾಶ್ ಬ್ಯಾಕ್ಗೆ ಹೋಗೋಣ. ಡಿಸೆಂಬರ್ 6, 1992, ಬಾಬರಿ ಮಸೀದಿ ಧ್ವಂಸದ ಹಿಂದಿನ ರಾತ್ರಿ. ಫೈಜಾಬಾದ್ ಅಂದರೆ ಅಯೋಧ್ಯೆ, ಅದರ ಸಂಸದ ವಿನಯ್ ಕಟಿಯಾರ್ ಅವರು ಕರ ಸೇವೆಯ ಇಡೀ ಪ್ಲಾನ್ ಬಗ್ಗೆ ವಿವರಿಸಿದ್ರು. ವಿನಯ್ ಕಟಿಯಾರ್ ಯಾರು ಗೊತ್ತಾ? ಬಜರಂಗ ದಳದ ಸ್ಥಾಪಕ ಅಧ್ಯಕ್ಷ. ಈ ರಾಮ ಜನ್ಮಭೂಮಿ ಚಳುವಳಿಯ ಕಿಚ್ಚನ್ನು ಮೂಲೆ ಮೂಲೆಗೆ ಹಬ್ಬಿಸಿದವರಲ್ಲಿ ಇವರ ಪಾತ್ರ ದೊಡ್ಡದು. ಆಗಿನ ನಾಯಕತ್ವ ಹೇಗಿತ್ತು ಗೊತ್ತಾ? ಅಶೋಕ್ ಸಿಂಘಾಲ್, ವಿನಯ್ ಕಟಿಯಾರ್, ಕಲ್ಯಾಣ್ ಸಿಂಗ್ ಮತ್ತು ಇವತ್ತಿನ UP CM ಯೋಗಿ ಆದಿತ್ಯನಾಥ್ ಅವರ ಗುರು ಮಹಾಂತ್ ಅವೈದ್ಯನಾಥ್ ಅವರಂತಹ ಘಟಾನುಘಟಿಗಳು ಈ ಚಳುವಳಿಯ ಮುಂಚೂಣಿಯಲ್ಲಿದ್ದರು. ಉಮಾ ಭಾರತಿ ಮತ್ತು ಸಾಧ್ವಿ ಋತಂಬರ ಅವರಂತಹ ಫೈರ್ ಬ್ರ್ಯಾಂಡ್ ನಾಯಕಿಯರು ಇರದಿದ್ದರೆ ಬಹುಶಃ ರಾಮ ಜನ್ಮಭೂಮಿ ಚಳುವಳಿ ಈ ಮಟ್ಟಿಗೆ ಬೆಳೆಯುತ್ತಲೇ ಇರಲಿಲ್ಲ. ನಾವು ಟಿವಿಯಲ್ಲಿ ನೋಡುವಾಗ LK ಅಡ್ವಾಣಿಯವರ ರಥಯಾತ್ರೆ ಈ ಚಳುವಳಿಯ ರಾಜಕೀಯ ಮುಖವಾಗಿ ಕಾಣ್ತಿತ್ತು. ಆದರೆ ಗ್ರೌಂಡ್ ಲೆವೆಲ್ನಲ್ಲಿ ರಕ್ತ ಬಸಿದು ಚಳುವಳಿಯನ್ನು ಸಂಘಟಿಸಿದ ಶಕ್ತಿಗಳು VHP ಮತ್ತು ಬಜರಂಗ ದಳ. ಇದೇ ಅಯೋಧ್ಯೆಯಿಂದ 3 ಬಾರಿ MP ಆಗಿ ಗೆದ್ದ ವಿನಯ್ ಕಟಿಯಾರ್ ಮಂದಿರ್ ವಹಿ ಬನಾಯೆಂಗೆ, ಮಂದಿರವನ್ನು ಅಲ್ಲಿಯೇ ಕಟ್ಟುತ್ತೇವೆ ಅನ್ನೋ ಒಂದೇ ಒಂದು ಡೈಲಾಗ್ನಿಂದ ಇಡೀ ದೇಶದಲ್ಲಿ ಹೀರೋ ಆಗಿದ್ದರು. ಇದೆಲ್ಲ ಹಳೆಯ ಮಗ್ಗುಲು. ಈಗ ಪ್ರೆಸೆಂಟ್ ಸಿಚುವೇಶನ್ಗೆ ಬರೋಣ. ಇಷ್ಟು ಪವಿತ್ರವಾದ ಲಕ್ಷಾಂತರ ಜನರ ತ್ಯಾಗದಿಂದ ನಿರ್ಮಾಣವಾಗ್ತಿರುವ ಅಯೋಧ್ಯೆಯಲ್ಲಿ ಈಗೇನಾಗ್ತಿದೆ? ಅಯೋಧ್ಯೆ ದೇಣಿಗೆ ಹಗರಣ ಅನ್ನೋ ದೊಡ್ಡ ಭೂಕಂಪ ಸೃಷ್ಟಿಯಾಗಿದೆ ಅಲ್ಲಿ. ಸಮಾಜವಾದಿ ಪಕ್ಷದ ನಾಯಕ ಅಖಿಲೇಶ್ ಯಾದವ್ ಅವರು ಈ ವಿಷಯವನ್ನು ಮೊದಲು ಎತ್ತಿ ನ್ಯಾಯಾಂಗ ತನಿಖೆಗೆ ಡಿಮ್ಯಾಂಡ್ ಮಾಡಿದಾಗಲಷ್ಟೇ ಈ ಸ್ಕ್ಯಾಮ್ ಹೊರಬಂದಿತ್ತು. BJP ನಾಯಕ ರಜನೀಶ್ ಸಿಂಗ್ ಅವರು ನೇರವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಲೆಟರ್ ಬರೆದು ಬ್ಯಾಂಕ್ ಮತ್ತು ಟ್ರಸ್ಟ್ ಅಕೌಂಟ್ಗಳಲ್ಲಿ ಪಾರದರ್ಶಕತೆ ತರಬೇಕು ಅಂತ ಒತ್ತಾಯಿಸಿದರು. ಪರಿಸ್ಥಿತಿ ಕೈ ಮೀರುತ್ತಿದ್ದಂತೆ ಜೂನ್ 13ರಂದು ಯೋಗಿ ಆದಿತ್ಯನಾಥ್ ಸರ್ಕಾರ ಅನಿವಾರ್ಯವಾಗಿ ಒಂದು ವಿಶೇಷ ತನಿಖಾ ತಂಡ SIT ಅನ್ನು ರಚನೆ ಮಾಡಿತು. ಬಾಸ್, ಇಲ್ಲಿ ಯಾರು ಕಂಪ್ಲೀಟ್ ಮಾಡ್ತಿರೋದಂತ ನೀವು ಗಮನಿಸಬೇಕು. ವಿರೋಧ ಪಕ್ಷದವರಲ್ಲ, ಸ್ವತಃ ಚಳುವಳಿ ಕಟ್ಟಿದವರೇ ಇವತ್ತು ಕಣ್ಣೀರು ಹಾಕ್ತಿದ್ದಾರೆ. ಒಂದು ಕಾಲದಲ್ಲಿ ಚಳುವಳಿಯ ಬೆನ್ನೆಲುಬಾಗಿದ್ದ ವಿನಯ್ ಕಟಿಯಾರ್ ಇವತ್ತು ಎಷ್ಟು ಅಸಮಾಧಾನಗೊಂಡಿದ್ದಾರೆ ಅಂದರೆ, ದೇವಾಲಯದ ಹುಂಡಿಗಳಿಂದ ಅಪಾರ ಪ್ರಮಾಣದ ನಗದು ಮತ್ತು ಆಭರಣಗಳನ್ನು ಲೂಟಿ ಮಾಡಲಾಗ್ತಿದೆ ಅಂತ ಓಪನ್ ಆಗಿ ಆರೋಪಿಸಿದ್ದಾರೆ. ಅಷ್ಟೇ ಅಲ್ಲ, ಅಲ್ಲಿರುವವರೆಲ್ಲರೂ ಕಳ್ಳರು ಅಂತ ನೇರವಾಗಿ ಹೇಳಿದ್ದಾರೆ. ಈ ಒಂದು ಸ್ಟೇಟ್ಮೆಂಟ್ ಸಾಕು ಅಲ್ಲಿನ ಭ್ರಷ್ಟಾಚಾರ ಯಾವ ಮಟ್ಟಿಗೆ ಬೇರೂರಿದೆ ಅಂತ ಅರ್ಥ ಮಾಡಿಕೊಳ್ಳೋಕೆ. ಬರೀ ವಿನಯ್ ಕಟಿಯಾರ್ ಮಾತ್ರವಲ್ಲ ಸ್ನೇಹಿತರೆ, ಅನೇಕ ಪ್ರಭಾವಿ ಸಂತರು ಈ ದರೋಡೆಯ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಬಾಗೇಶ್ವರ ಧಾಮದ ನಾಯಕ ಧೀರೇಂದ್ರ ಕೃಷ್ಣ ಶಾಸ್ತ್ರಿ ಅವರು ಖಜಾನೆಗಳನ್ನು ಲೂಟಿ ಮಾಡಿದವರು ರಾವಣರು ಅಂತ ಗುಡುಗಿದ್ದಾರೆ. ಸ್ವಾಮಿ ಅವಿಮುಕ್ತೇಶ್ವರಾನಂದ ಸರಸ್ವತಿ, ದೇವಕೀನಂದನ್ ಠಾಕೂರ್ ಮತ್ತು ಮಹಾಂತ್ ಕಮಲನಾಯನ ದಾಸ್ ಅವರಂತಹ ದೊಡ್ಡ ಸಂತರು ಈ ದರೋಡೆಯ ಹಿಂದೆ ಪ್ರಭಾವಿ ವ್ಯಕ್ತಿಗಳಿದ್ದಾರೆ ಅಂತ ಆರೋಪಿಸಿದ್ದಾರೆ. ಮಾಜಿ BJP ಸಂಸದರೊಬ್ಬರಂತೂ ನಾನು ಈ ವಿಷಯದಲ್ಲಿ ಸತ್ಯವನ್ನು ಹೇಳಿದರೆ ಸಮಸ್ಯೆಗಳಲ್ಲಿ ಬೀಳ್ತೇನೆ ಅಂತ ತಮ್ಮ ಭಯವನ್ನು ಹೊರಹಾಕಿದ್ದಾರೆ. ಅಂದರೆ ಸತ್ಯ ಹೇಳಿದರೆ ಪ್ರಾಣಕ್ಕೂ ಅಪಾಯ ಇದೆ ಅನ್ನೋ ರೇಂಜ್ಗೆ ಅಲ್ಲಿನ ಸಿಸ್ಟಮ್ ಕರಪ್ಟ್ ಆಗಿದೆಯಾ ಸ್ನೇಹಿತರೆ? ಕರಪ್ಟ್ ಆಗಿದೆಯಾ? ಹಾಗಾದರೆ ಈ ಲೂಟಿ ನಡೀತಿರೋದು ಹೇಗೆ? ಇದರ ಹಿಂದಿರುವ ಮಾಸ್ಟರ್ ಮೈಂಡ್ಗಳು ಯಾರು? 2020ರಲ್ಲಿ ದೇವಾಲಯದ ನಿರ್ಮಾಣ ಮತ್ತು ಸಾರ್ವಜನಿಕ ದೇಣಿಗೆಗಳನ್ನು ನಿರ್ವಹಿಸಲು ಕೇಂದ್ರ ಸರ್ಕಾರವು ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟನ್ನು ಸ್ಥಾಪಿಸಿತು. ಆದರೆ ಈ ಟ್ರಸ್ಟ್ನ ಮಾಜಿ CEO ಮಹಿಪಾಲ್ ಸಿಂಗ್ ಅವರು ಮಾಡಿರುವ ಆರೋಪಗಳು ನಿಜಕ್ಕೂ ಬೆಚ್ಚಿ ಬೀಳಿಸುತ್ತವೆ. ಭಕ್ತರು ದಾನ ಮಾಡಿದ ಚಿನ್ನ, ಬೆಳ್ಳಿ ಮತ್ತು ಆಭರಣಗಳಿಗೆ ಯಾರೂ ಸರಿಯಾಗಿ ಲೆಕ್ಕವೇ ಇಟ್ಟಿಲ್ವಂತೆ.
ವೋಚರ್ಗಳಿಗೂ ನಗದು ಆಭರಣಗಳಿಗೂ ಯಾವುದೇ ಸಂಬಂಧವಿಲ್ಲ ಅಂತ ಮಹಿಪಾಲ್ ಸಿಂಗ್ ಅವರು ಲೆಕ್ಕ ಕೇಳಿದ್ದಕ್ಕೆ ತನಿಖೆ ಮಾಡೋದನ್ನು ಬಿಟ್ಟು ಅವರನ್ನೇ ಕೆಲಸದಿಂದ ವಜಾಗೊಳಿಸಲಾಯಿತು. ಈ ಕರಾಳ ಸತ್ಯ ಜೂನ್ 7, 2026ರಂದು ರಿಪೋರ್ಟ್ ಆಗಿದೆ ಮತ್ತು ಖರೀದಿ ದಾಖಲೆಗಳು ಮೀಡಿಯಾಗೆ ಲೀಕ್ ಆಗಿವೆ. ಇದೇ ಟೈಮಲ್ಲಿ ಮಹಾರಾಷ್ಟ್ರ ಮೂಲದ ಕರ್ನಾಟಕದ ಪ್ರಚಾರಕ್ ಮತ್ತು VHP ಕೇಂದ್ರ ಜಂಟಿ ಕಾರ್ಯದರ್ಶಿ ಗೋಪಾಲ್ ರಾವ್ ಅವರನ್ನ ಆಡಳಿತ ಅಧಿಕಾರಿಯಾಗಿ ನೇಮಕ ಮಾಡಲಾಗಿದೆ. ಇವರು ಚಂಪತ್ ರಾಯ್ ನಂತರದ ಅತ್ಯಂತ ಪ್ರಭಾವಿ ವ್ಯಕ್ತಿಯಾಗಿದ್ದು ಅಯೋಧ್ಯೆಯಲ್ಲಿ ಹುಟ್ಟಿಕೊಂಡಿರುವ ಹಲವು ಉಡುಪಿ ಹೋಟೆಲ್ಗಳ ಸೃಷ್ಟಿಕರ್ತ ಇವರೇ ಅಂತ ಹೇಳಲಾಗ್ತಿದೆ. ಅಂದರೆ ಧರ್ಮದ ಹೆಸರಿನಲ್ಲಿ ಬಿಸ್ನೆಸ್ ಸಾಮ್ರಾಜ್ಯ ತಲೆ ಎತ್ತುತ್ತಿದೆಯಾ? SIT ತನಿಖೆಯ ರಿಪೋರ್ಟ್ ಓದಿದ್ರೆ ನಿಮಗೆ ನಿಜಕ್ಕೂ ತಲೆ ತಿರುಗುತ್ತೆ. ಅಕ್ಷತೆ ವಿತರಣೆ ಮತ್ತು ರಾಮ್ ರಾಮ್ ಗ್ರಾಮ ಅಭಿಯಾನದ ಹೆಸರಿನಲ್ಲಿ ಜನ ಭಕ್ತಿಯಿಂದ ಕೊಟ್ಟ ದೇಣಿಗೆ ಎಲ್ಲಿಗೆ ಹೋಗಿದೆ ಗೊತ್ತಾ? ಕನಿಷ್ಠ 70 ನಗದು ತುಂಬಿದ ಬ್ಯಾಗ್ಗಳು ಮತ್ತು ಪ್ಯಾಕೇಜ್ಗಳನ್ನು ಸಾಗಿಸುತ್ತಿರುವ ದೃಶ್ಯಗಳು CCTV ಕ್ಯಾಮೆರಾಗಳಲ್ಲಿ ರೆಕಾರ್ಡ್ ಆಗಿವೆ. ಅದಕ್ಕಿಂತ ಶಾಕಿಂಗ್ ಅಂದರೆ ಲೂಟಿ ಮಾಡುವಾಗ ಅದು ರೆಕಾರ್ಡ್ ಆಗಬಾರ್ದು ಅಂತ ಕೆಲವು ಸಿಬ್ಬಂದಿ ಉದ್ದೇಶಪೂರ್ವಕವಾಗಿ CCTV ಕ್ಯಾಮೆರಾಗಳ ದಾರಿಯಲ್ಲಿ ಅಡ್ಡ ನಿಂತು ಹುಂಡಿಗಳಿಂದ ಹಣ ಎಗರಿಸಿದ್ದಾರೆ ಅಂತ SIT ಪತ್ತೆ ಹಚ್ಚಿದೆ. ಈ ಲೂಟಿ ಮಾಡಿದ ದುಡ್ಡಿನಲ್ಲಿ ದೊಡ್ಡ ಪ್ರಮಾಣದ ರಿಯಲ್ ಎಸ್ಟೇಟ್ ವ್ಯವಹಾರ ಮತ್ತು ಭೂಮಿ ಖರೀದಿ ಮಾಡಲಾಗಿದೆ ಅಂತೆ. ಈಗಾಗಲೇ SIT ಕೆಲವರನ್ನ ಅರೆಸ್ಟ್ ಮಾಡಿದೆ. ಅದರಲ್ಲಿ ನೋಟು ಎಣಿಸುವ ಅಧಿಕಾರಿಗಳು, ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಮತ್ತು VHP ಅಂತಾರಾಷ್ಟ್ರೀಯ ಉಪಾಧ್ಯಕ್ಷ ಚಂಪತ್ ರಾಯ್ ಬನ್ಸಾಲ್ ಅವರ ಡ್ರೈವರ್ ರಾಮಶಂಕರ್ ಯಾದವ್ ಅಲಿಯಾಸ್ ಟೀನು ಯಾದವ್ ಅವರು ಸೇರಿದ್ದಾರೆ. ಆದರೆ ಟ್ವಿಸ್ಟ್ ಇರೋದೇ ಇಲ್ಲಿ ಸ್ನೇಹಿತರೆ. ಜವಾಬ್ದಾರಿ ಹೊರಬೇಕಾದ ಚಂಪತ್ ರಾಯ್ ಬನ್ಸಾಲ್ ಮತ್ತು ಟ್ರಸ್ಟಿ ಅನಿಲ್ ಮಿಶ್ರಾ ಅವರು ಸುಲಭವಾಗಿ ರಾಜಿ ಮಾಡಿಕೊಂಡಿದ್ದಾರೆ. ಅನಿಲ್ ಮಿಶ್ರಾ ಅವರು ಅಯೋಧ್ಯೆಯಲ್ಲೇ ಅತ್ಯಾಧುನಿಕ ಸೌಲಭ್ಯಗಳಿರುವ 3 ಅಂತಸ್ತಿನ ಬಂಗಲೆಯನ್ನು ನಿರ್ಮಿಸಿದ್ದಾರೆ ಅನ್ನೋ ರಿಪೋರ್ಟ್ಗಳಿವೆ. ಅಯೋಧ್ಯೆಯಲ್ಲಿ ಕೋಟ್ಯಂತರ ರೂಪಾಯಿ ಮೌಲ್ಯದ ರಿಯಲ್ ಎಸ್ಟೇಟ್ ಡೀಲ್ ಮಾಡ್ತಿರೋ ಅಲೋಕ್ ಬನ್ಸಾಲ್, ಶಿವಾನಿ ಬನ್ಸಾಲ್, ಚಂದನ್ ರಾಯ್ ಬನ್ಸಾಲ್, ಮನೀಶ್ ಇನ್ನಲ್ ಮುಂತಾದವರೆಲ್ಲರೂ ಇದೇ ಚಂಪತ್ ರಾಯ್ ಅವರ ಸಂಬಂಧಿಕರು. SIT ವಶಪಡಿಸಿಕೊಂಡ ಭೂಮಿಗಳು ಇವರದ್ದೇ ಸ್ನೇಹಿತರೆ. ನಂಬಿಕೆ ಇಟ್ಟ ಭಕ್ತರಿಗೆ ಇದಕ್ಕಿಂತ ದೊಡ್ಡ ದ್ರೋಹ ಬೇಕಾ? ಇವೆಲ್ಲವನ್ನ ನೋಡುವಾಗ ನಮಗೆ ಈ ಚಳುವಳಿಯ ಮೂಲ ಉದ್ದೇಶ ನೆನಪಾಗುತ್ತೆ. ಭಾರತೀಯ ಜನತಾ ಪಕ್ಷ ಅಂದರೆ BJP ಇವತ್ತು ಈ ಮಟ್ಟಿಗೆ ಬೆಳೆಯಲು ರಾಮ ಮಂದಿರ ಚಳುವಳಿಯ ಕಾರಣ ಅನ್ನೋದು ಸುಳ್ಳಲ್ಲ ಸ್ನೇಹಿತರೆ. ಸ್ವತಃ ಅಡ್ವಾಣಿಯವರೇ ತಮ್ಮ ಆತ್ಮಚರಿತ್ರೆಯಲ್ಲಿ ಇದನ್ನು ಒಪ್ಪಿಕೊಂಡಿದ್ದಾರೆ. ಈ ಚಳುವಳಿಯನ್ನು ಸ್ವತಂತ್ರ ಭಾರತದ ಅತಿ ದೊಡ್ಡ ಜನಾಂದೋಲನ ಅಂತ ಅವರು ಕರೆದಿದ್ರು. ಸೋಮನಾಥದಿಂದ ಶುರುವಾದ ರಥಯಾತ್ರೆಯ ಇಂಪ್ಯಾಕ್ಟ್ ಹೇಗಿತ್ತು ಅಂದರೆ 1991ರ ಚುನಾವಣೆಯಲ್ಲಿ BJP 120 ಸ್ಥಾನಗಳನ್ನು ಗೆದ್ದು ಬೀಗಿತ್ತು. 1998ರಲ್ಲಿ ರಾಮ ಮಂದಿರ ನಿರ್ಮಾಣವನ್ನು ತನ್ನ ಪ್ರಣಾಳಿಕೆಯಲ್ಲಿ ಘೋಷಿಸಿ ಅಟಲ್ ಬಿಹಾರಿ ವಾಜಪೇಯಿ ಅವರ ನೇತೃತ್ವದಲ್ಲಿ ಕೇಂದ್ರದಲ್ಲಿ ಸರ್ಕಾರವೇ ರಚನೆಯಾಯಿತು. ಅಡ್ವಾಣಿಯವರ ಉದ್ದೇಶ ಏನಿತ್ತು? ಜನರ ಧಾರ್ಮಿಕ ಭಾವನೆಗಳನ್ನು ಪಾಸಿಟಿವ್ ಆಗಿ ಬಳಸಿಕೊಂಡು ಸುಪ್ತವಾಗಿದ್ದ ಹಿಂದುತ್ವವನ್ನು ಜಾಗೃತಗೊಳಿಸುವುದು. ರಾಮನನ್ನ ಭಾರತದ ರಾಷ್ಟ್ರೀಯ ಗುರುತು, ಏಕತೆ ಮತ್ತು ಸಮಗ್ರತೆಯ ಸಂಕೇತವಾಗಿ ಅವರು ನೋಡಿದ್ರು. ಈ ಒಂದು ಕನಸಿಗಾಗಿ ಎಷ್ಟೋ ಯುವಕರು ತಮ್ಮ ಪ್ರಾಣವನ್ನು ಅನ್ಯಾಯವಾಗಿ ಕಳೆದುಕೊಂಡಿದ್ದಾರೆ. ಆದರೆ ಇವತ್ತು ಆ ಎಲ್ಲ ಜೀವಗಳು ತಮ್ಮ ಅರ್ಥವನ್ನು ಕಳೆದುಕೊಂಡಿವೆ ಅನ್ನಿಸ್ತಿಲ್ವಾ ನಿಮಗೆ? ರಾಮಾಯಣ ಅನ್ನೋದು ಕೇವಲ ಒಂದು ಕಥೆಯಲ್ಲ, ಅದು ದಶಕಗಳಿಂದ ನಮ್ಮ ದೇಶದ ನೈತಿಕ ಮೌಲ್ಯಗಳನ್ನು ರೂಪಿಸಿದ ಗ್ರಂಥ. ಅರ್ಥವಿಜ್ಞಾನ ಟ್ರಸ್ಟ್ ಸ್ಥಾಪಿಸಿದ ಮಾಜಿ ಹೈಕೋರ್ಟ್ ಜಡ್ಜ್ ಫಮಿದಿ ಘಂಟಂ ಕೋದಂಡರಾಮಯ್ಯ ಅವರು ತಮ್ಮ ರಾಮಾಯಣ ಪ್ರಭಾ ಪುಸ್ತಕದಲ್ಲಿ ಬರೀತಾರೆ, ರಾಮಾಯಣವು ಧರ್ಮ ಮತ್ತು ಧಾರ್ಮಿಕ ವ್ಯವಸ್ಥೆಯನ್ನ ಮೀರಿದ್ದು. ರಾಮೋ ವಿಗ್ರಹವಾನ್ ಧರ್ಮ, ರಾಮನೇ ಧರ್ಮದ ಸಾಕಾರ ರೂಪ ಅನ್ನೋ ಮಾತಿನಂತೆ ರಾಮನಿಂದಾಗಿ ರಾಮಾಯಣ ಇಂದಿಗೂ ಶಾಶ್ವತವಾಗಿ ಉಳಿದಿದೆ ಸ್ನೇಹಿತರೆ. ಇಳಪಾವುಲರಿ ಪಾಂಡುರಂಗ ರಾವ್ ಅವರಂತಹ ವಿದ್ವಾಂಸರು ವಾಲ್ಮೀಕಿ ರಾಮಾಯಣದಲ್ಲಿ ಬರುವ ರಾಮನ ಸತ್ಯಸಂಧತೆಯ ಬಗ್ಗೆ ಪದೇ ಪದೇ ಹೇಳಿದ್ದಾರೆ. ವಾಲ್ಮೀಕಿಯ ಪ್ರಕಾರ ರಾಮ ಅಂದರೆ ಯಾರು? ಸತ್ಯದ ಪರಮ ದೇವರು, ಸತ್ಯವಂತ. ಬಾಲೋ ಪ್ರತಿಷ್ಠೋ ಧರ್ಮ ಧಾರಣಯಮಿನ ಜಂಗಮ್. ಧರ್ಮ ಮತ್ತು ಶಕ್ತಿ ಸತ್ಯದ ಜೊತೆ ಸೇರಿದರೆ ಎಂಥ ವಿಪತ್ತಿನಿಂದಲೂ ನಮ್ಮನ್ನು ರಕ್ಷಿಸಬಹುದು, ಸತ್ಯದಿಂದ ಇಡೀ ಜಗತ್ತನ್ನೇ ಗೆಲ್ಲಬಹುದು ಅನ್ನೋದು ವಾಲ್ಮೀಕಿಯವರ ಸೂತ್ರ. ರಾಮ ಹೇಳ್ತಾನೆ, ನನಗೆ ಸಂಪತ್ತು ಅಥವಾ ಭೌತಿಕ ಆಸ್ತಿಗಳ ಮೇಲೆ ಯಾವುದೇ ಆಸೆ ಇಲ್ಲ, ನನಗೆ ರಾಜ್ಯ ಬೇಡ. ನಾ ಹಮರ್ಥ ಪರೋ ದೇವಿ ಲೋಕಮ ವಸ್ತು ಮುತ್ಸಹೆ. ಆದರೆ ಇವತ್ತು ಆ ರಾಮನ ಹೆಸರಿನಲ್ಲಿ ಅಧಿಕಾರ ಹಿಡಿದವರು ಏನು ಮಾಡ್ತಿದ್ದಾರೆ?
ರಾಮಾಯಣ ಅಂದರೆ ಭಗವಾನ್ ರಾಮ ನಡೆದ ಹಾದಿ. ಆದರೆ ನಾವು ಆ ಹಾದಿಯಲ್ಲಿ ನಡೆಯುತ್ತಿದ್ದೇವೆ. ಇಂದಿನ ಬಲಿಷ್ಠ ನಾಯಕರು ಸತ್ಯ ಮತ್ತು ಸದಾಚಾರಕ್ಕಾಗಿ ನಿಂತಿದ್ದಾರೆ. ಅಧಿಕಾರಕ್ಕಿಂತ ದೇಶ ಮುಖ್ಯ ಅಂತ ಅವರಿಗೆ ಅನ್ನಿಸ್ತಿದೆಯಾ? ಬರೀ ರಾಮ ಮಂದಿರ ಕಟ್ಟಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದರೆ ಭಕ್ತಿ ಆಗಿಬಿಡುತ್ತಾ ಸ್ನೇಹಿತರೆ? ಇವತ್ತು ದೇಶಾದ್ಯಂತ ನಡೆಯುತ್ತಿರುವ ಬೆಳವಣಿಗೆಗಳನ್ನು ನೋಡಿದ್ರೆ ಸತ್ಯ ಸದಾಚಾರಕ್ಕೆ ಬೆಲೆಯೇ ಇಲ್ಲ, ಕೇವಲ ಸ್ವಾರ್ಥ. ಎಲ್ಲಿ ನೋಡಿದರೂ ಸ್ವಾರ್ಥ, ಹಣಗಳಿಕೆ, ದಬ್ಬಾಳಿಕೆ ಮತ್ತು ಅಧಿಕಾರವೇ ಗುರಿಯಾಗಿದೆ ಅನ್ನೋದು ಪ್ರೂವ್ ಆಗ್ತಿದೆ. ಅಧಿಕಾರ ಭ್ರಷ್ಟಾಚಾರಕ್ಕೆ ಕಾರಣವಾಗುತ್ತೆ, ಸಂಪೂರ್ಣ ಅಧಿಕಾರ ಸಂಪೂರ್ಣ ಭ್ರಷ್ಟಾಚಾರಕ್ಕೆ ದಾರಿ ಮಾಡಿಕೊಡುತ್ತೆ ಅನ್ನೋ ಮಾತನ್ನ ಇವತ್ತು ಬಿಜೆಪಿ ನಾಯಕರು ಇತರ ಪಕ್ಷಗಳಷ್ಟೇ ಕರಾರುವಕ್ಕಾಗಿ ಸಾಬೀತು ಮಾಡ್ತಿದ್ದಾರೆ. ಇವತ್ತು ಸಂಘ ಪರಿವಾರದವರು ಕೂಡ ಈ ಭ್ರಷ್ಟಾಚಾರದಿಂದ ಮುಕ್ತರಾಗಿಲ್ಲ ಅನ್ನೋದು ಅತ್ಯಂತ ಕಹಿ ಸತ್ಯ. ಇವತ್ತಿನ ಬಿಜೆಪಿ ಮತ್ತು ಆರ್ಎಸ್ಎಸ್ನಲ್ಲಿ ಅಂದಿನ ಕಾಲದ ನಾನಾಜಿ ದೇಶ್ಮುಖ್, ಕುಶಬಾವು ಠಾಕ್ರೆ, ಜೆ.ಪಿ. ಮಾಥೂರ್, ಭೈರೋನ್ ಸಿಂಗ್ ಶೇಖಾವತ್ ಮತ್ತು ಲಕ್ಷ್ಮಣರಾವ್ ಇನಾಮ್ದಾರ್ ಅವರಂತಹ ಬಲಪಂಥೀಯ ನೀತಿಯನ್ನ ಆಳವಾಗಿ ನಂಬಿದ್ದರು. ಕೈ ಶುದ್ಧವಿದ್ದ ಭ್ರಷ್ಟಾಚಾರ ವಿರೋಧಿ ನಾಯಕರನ್ನ ನಾವು ಭೂತ ಕನ್ನಡಿ ಇಟ್ಟು ಹುಡುಕಬೇಕಾಗಿದೆ. ಸ್ನೇಹಿತರೆ, ಇದ್ರ ಜೊತೆಗೆ ಇನ್ನೊಂದು ಶಾಕಿಂಗ್ ಥಿಯರಿ ಕೂಡ ಓಡಾಡ್ತಿದೆ. ಈ ಅಯೋಧ್ಯೆ ದೇಣಿಗೆ ಲೂಟಿಯ ಹಿಂದೆ ಒಂದು ದೊಡ್ಡ ಪಾಲಿಟಿಕ್ಸ್ ಇದೆಯಂತೆ. ದೇವಸ್ಥಾನದ ಮ್ಯಾನೇಜ್ಮೆಂಟ್ ಅನ್ನ ಸಂಪೂರ್ಣವಾಗಿ ಆರ್ಎಸ್ಎಸ್ ತನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳಲು ಅಥವಾ ಪ್ರಬಲ ನಾಯಕರಾಗಿ ಬೆಳೆಯುತ್ತಿರುವ ಸಿಎಂ ಯೋಗಿ ಆದಿತ್ಯನಾಥ್ ಅವರನ್ನ ಮುಜುಗರಕ್ಕೆ ಈಡು ಮಾಡಲು ಈ ಷಡ್ಯಂತ್ರವನ್ನು ರೂಪಿಸಲಾಗಿದೆ ಅನ್ನೋ ಪ್ರಚಾರವೂ ನಡೀತಿದೆ. ದೇಶದ ಪಾಲಿಟಿಕ್ಸ್ ಮೇಲೆ ಬಿಜೆಪಿ ತನ್ನ ಗ್ರಿಪ್ ಅನ್ನ ಕಂಪ್ಲೀಟ್ ಆಗಿ ಬಿಗಿಗೊಳಿಸಿದೆ ಅಂತ ಅಂದ್ಕೊಳ್ತಿರುವಾಗಲೇ ಆ ಪಕ್ಷದ ಉಗಮಕ್ಕೆ ಕಾರಣವಾದ ಅಯೋಧ್ಯೆಯಲ್ಲೇ ಇಂಥದ್ದೊಂದು ಲೂಟಿ ನಡೆದಿರೋದು ನಿಜಕ್ಕೂ ದುರದೃಷ್ಟಕರವೋ ಅಥವಾ ಮುಳುಗುತ್ತಿರುವ ಪ್ರಜಾತಂತ್ರ ವ್ಯವಸ್ಥೆಗೆ ಆಶಾಕಿರಣವೋ ಆಗಿದೆ. ಇದು ಜನಸಾಮಾನ್ಯರಲ್ಲಿ, ಭಕ್ತರಲ್ಲಿ ವಿಪರೀತ ಭೀತಿ ಮತ್ತು ಬೇಸರವನ್ನು ಸೃಷ್ಟಿಸಿದೆ. ಪರಿಸ್ಥಿತಿ ಎಷ್ಟು ಕೆಟ್ಟದಾಗಿದೆ ಅಂದರೆ ಅಯೋಧ್ಯೆಯಲ್ಲಿ ಲೂಟಿಕೋರರ ಪರವಾಗಿ ವಾದ ಮಾಡಲು ಸ್ವತಃ ವಕೀಲರೇ ನಿರಾಕರಿಸುತ್ತಿದ್ದಾರೆ. ಗೆಳೆಯರೇ, ಇದು ಕೇವಲ ಹಿಂದೂ ಧರ್ಮಕ್ಕೆ ಬದ್ಧವಾಗಿದೆ ಅಂತ ಹೇಳಿಕೊಳ್ಳುವ ಒಂದು ರಾಜಕೀಯ ಪಕ್ಷದ ಮೇಲಿನ ಅಥವಾ ಆರ್ಎಸ್ಎಸ್ನಂತಹ ಸಂಘಟನೆಯ ಮೇಲಿನ ಕಳಂಕ ಮಾತ್ರವಲ್ಲ, ಇದು ದೇಶದಲ್ಲಿ ರಾಮ ಮತ್ತು ರಾಮಾಯಣವನ್ನು ಪೂಜಿಸುವ ಪ್ರತಿಯೊಬ್ಬ ಭಕ್ತನ ಮನಸ್ಸಿನ ಮೇಲೆ ಮಾಡಿರುವ ಅತಿ ದೊಡ್ಡ ಗಾಯ. ಯಾವ ರಾಮನ ಬಾಣ ಬಿಜೆಪಿಯನ್ನ ಈ ದೇಶದ ಅತ್ಯುನ್ನತ ಮಟ್ಟಕ್ಕೆ ಏರಿಸಿತೋ ಅದೇ ರಾಮನ ಬಾಣ ಆ ಪಕ್ಷದ ಪತನಕ್ಕೆ ಕಾರಣವಾಗುವ ಎಲ್ಲ ಲಕ್ಷಣಗಳು ಗೋಚರಿಸುತ್ತಿದೆ. ಅದಕ್ಕೆ ನಾನು ಹೇಳಿದ್ದು, ಮುಳುಗುತ್ತಿರುವ ಪ್ರಜಾತಂತ್ರ ವ್ಯವಸ್ಥೆಗೆ ಆಶಾಕಿರಣವೂ ಆಗಿದೆ ಅಂತ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಈ ವ್ಯವಸ್ಥೆ ಸರಿ ಹೋಗುತ್ತಾ? ಕಮೆಂಟ್ಗಳಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ. ನೋಡ್ತಾ ಇರಿ ಫಸ್ಟ್ ಕನ್ನಡ. ಆಗೋದೆಲ್ಲ ಒಳ್ಳೆಯದಕ್ಕೆ. ನಮಸ್ಕಾರ. ಜೈ ಹಿಂದ್.